Welcome to Hello everyone. Welcome to Najia Forum. Today's class is about CTET. Important books. ನಾವು CTET ಎಕ್ಸಾಮ್ ಬರಿಬೇಕಾದ್ರೆ ಯಾವ ಬುಕ್ಸನ್ನು ಉಪಯೋಗನ ಮಾಡಬೇಕು, ಯಾವ ಬುಕ್ಸನ್ನು ಓದುವುದರಿಂದ ನಾವು CTETನ ಕ್ಲಿಯರ್ ಮಾಡಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಇಂಪಾರ್ಟೆಂಟ್ಸ್ ಬುಕ್ಸ್ ಬಗ್ಗೆ ಡಿಸ್ಕಷನನ್ನು ಮಾಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಒನ್ ಈಸ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ. ಓಕೆ, ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿಯಲ್ಲಿ ಬೆಸ್ಟ್ ಬುಕ್ಸ್ ಫಾರ್ CTET ಆ್ಯಂಡ್ TET ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿ ಇದ್ದಿದ್ದು ಅರಿಹಂತ್. ಹೌದಾ? ಅರಿಹಂತ ನೀವು TETಯಲ್ಲೂ ಕೇಳ್ತೀರಾ ಮತ್ತು CTETನಲ್ಲೂ ಕೇಳ್ತೀರಾ. ಸೊ ಆ ಬುಕ್ದು ಬೆಸ್ಟ್ ಇದೆ CTET ಎಕ್ಸಾಮಿನೇಷನ್ ಸಲುವಾಗಿ. ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿ ಸಲುವಾಗಿ ಮತ್ತೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಸಲುವಾಗಿ ನೀವು ರೆಫರ್ ಮಾಡ್ತೇನಪ್ಪ ಅಂತಂದರೆ ಕಿರಣ್ ಪಬ್ಲಿಕೇಶನ್ಸ್ ಅವ್ರ ಬುಕ್ ಕೂಡ ಒಳ್ಳೆಯದು ಬರುತ್ತೆ. ಆ್ಯಂಡ್ ದೆನ್ NCERT ಸೈಕಾಲಜಿ 11ರಿಂದ 12ನೇ ಇಯರ್ವರೆಗೆ ನೀವು ಏನು ಮಾಡಬೇಕು, ಬುಕ್ಸನ್ನು ರೆಫರ್ ಮಾಡಬೇಕಾಗ್ತದೆ. ಹೌದಾ? ಇಲ್ಲಿ ಮೇನ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿಯಲ್ಲಿ ನನ್ನ ಹಿಂದಿನ ವಿಡಿಯೋವನ್ನು ನೀವು ನೋಡಿದ್ದಾದರೆ ನಿಮ್ಗೆ ಗೊತ್ತಿರ್ತದೆ ಮ್ಯಾಟರು ಯಾವ ರೀತಿಯಪ್ಪ ಅಂತಂದರೆ, ಇಲ್ಲಿ 4 ಸೆಕ್ಷನನ್ನು ಮಾಡಿದ್ದಾರೆ ಅವರು ಸೈಕಾಲಜಿಯಲ್ಲಿ. 4 ಸೆಕ್ಷನ್ ಮಾತ್ರ. ಒಂದೊಂದು ಮಗುವಿನ ಬೆಳವಣಿಗೆ ಬಗ್ಗೆ ಹೇಳ್ತಾರೆ, ಎರಡನೇದು ಮಗುವಿನ ಕಲಿಕೆ, ಹೌದಾ, ಥರ್ಡು ಅದರ ನ್ಯೂನ್ಯತೆಗಳು. ಆ ನ್ಯೂನ್ಯತೆಗಳನ್ನು ನಾವು ಯಾವ ರೀತಿ ಓವರ್ಕಮ್ ಮಾಡ್ತೀವಿ, ಯಾವ ರೀತಿ ಅದನ್ನು ಹೊಡೆದಾಕಿ ಮಕ್ಕಳಿಗೆ ಯಾವ ರೀತಿ ನಾವು ಅಭ್ಯಾಸದ ಕಡೆಗೆ ಗಮನವನ್ನು ಹರಿಸಲಿಕ್ಕೆ ಉಪಯೋಗಿಸ್ತೀವಿ. 4ನೇದು ಪೆಡಗೋಜಿ. ಈ 4 ಸೆಕ್ಷನ್ಗಳನ್ನು ನಾವು ಈ ಸೈಕಾಲಜಿಯಲ್ಲಿ ಕಾಣ್ತೀವಿ. ಎಲ್ಲಿ? CTETನಲ್ಲಿ. CTET ಸಿಲೆಬಸ್ ಬೇರೆ ಅದ ಮತ್ತು TET ಸಿಲೆಬಸ್ ಬೇರೆ ಆಗ್ತದೆ. TET ಬಹಳಷ್ಟು ಸಿಲೆಬಸ್ಗಳನ್ನು ಕೊಟ್ಟಿದ್ದಾರೆ, ಬಟ್ CTETನಲ್ಲಿ ಅದನ್ನು ಕಡಿಮೆ ಮಾಡಿದ್ದಾರೆ ಸಿಲೆಬಸ್. 4 ಸೆಕ್ಷನನ್ನು ನೀವು ಏನು ಮಾಡಬೇಕು, ಡೀಟೇಲಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅನ್ನು ತೊಗೋಬೇಕಾದ್ರೆ ಇಲ್ಲೂ ಕೂಡ ನೀವು ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಬರ್ತದೆ ಆ ಲ್ಯಾಂಗ್ವೇಜನ್ನು ಸೆಲೆಕ್ಷನ್ ಮಾಡ್ಕೋಬಹುದು. ಅದು ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಉರ್ದು ಇರ್ಬೋದು, ವಾಟ್ ಎವರ್. ಓಕೆ, 20ಕ್ಕಿಂತ ಹೆಚ್ಚಿನ ಲ್ಯಾಂಗ್ವೇಜ್ಗಳನ್ನು ಇಲ್ಲಿ ಸೆಲೆಕ್ಷನ್ ಕೊಟ್ಟಿರ್ತಾರೆ. ಸೊ ಯಾವ ನಿಮಗೆ ಲ್ಯಾಂಗ್ವೇಜ್ ಇಷ್ಟ ಇರುತ್ತೋ ಆ ಲ್ಯಾಂಗ್ವೇಜನ್ನು ಅಲ್ಲಿ ಏನು ಮಾಡಬೇಕು, ಸೆಲೆಕ್ಷನನ್ನು ಮಾಡಬೇಕಾಗ್ತದೆ. ಸೊ ಇಂಗ್ಲೀಷನ್ನು ರೆಫರ್ ಮಾಡೋದ್ರೆ ಇಲ್ಲೂ ಕೂಡ ಅರಿಹಂತ್ ಪಬ್ಲಿಕೇಶನ್ಸ್ ಅವ್ರದ್ದು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನಾವು ಕಾಣ್ತೀವಿ. ಫಾರ್ ಬೆಸ್ಟ್ ಬುಕ್ ಅದು. ನೆಕ್ಸ್ಟು ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಸಲುವಾಗಿ SP ಬಕ್ಷಿ ಅವರು ಇರ್ಬೋದು, ಗ್ರಾಮರ್ ಬೇಸಿಕ್ಸು ಅದಿರ್ಬೋದು. ಅದನ್ನು ಬಿಟ್ಬಿಟ್ರೆ ನಾವು TETಯಲ್ಲಿ ಓದಬೇಕಾದ್ರೆ ಯೂಸ್ ಮಾಡಿರುವಂಥ ರೆನ್ ಆ್ಯಂಡ್ ಮಾರ್ಟಿನ್ ಬುಕ್ ಇರ್ಬೋದು. ಅವು ಕೂಡ ದಿ ಬೆಸ್ಟ್ ಬುಕ್ಸು ನಾವು ಇಂಗ್ಲೀಷ್ ಸೆಲೆಕ್ಷನ್ ಮಾಡಿದರೆ. ಹೌದಾ? ಸೊ ಅವು ಬೆಸ್ಟ್ ಬುಕ್ಸ್ ಆಗ್ತವೆ. ನೆಕ್ಸ್ಟ್ ಹಿಂದಿಯಲ್ಲಿ ಹೇಳಬೇಕಪ್ಪ ಅಂತಂದರೆ ಇಲ್ಲೂ ಕೂಡ ಅರಿಹಂತ್ ಅವ್ರದ್ದು ಬುಕ್ಸ್ ಬರ್ತದೆ. ಆಮೇಲೆ ಸಾಮಾನ್ಯ ಹಿಂದಿ ಬುಕ್ ಬರ್ತದೆ. ಹೌದಾ? ಇವೆಲ್ಲವನ್ನು ನಾವೇನು ಮಾಡಬೇಕು, ಪೆಡಗೋಜಿಯನ್ನು ಬೇಸ್ ಇಟ್ಕೊಂಡು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇಲ್ಲಿ CTET ಮ್ಯಾಥಮೆಟಿಕ್ಸ್ ಅರಿಹಂತವ್ರ ಬುಕ್ ಬರ್ತದೆ. ಅದು ಬಿಟ್ಟರೆ ಕಿರಣ್ ಪಬ್ಲಿಕೇಶನ್ ಬುಕ್ ಬರ್ತದೆ. ನೆಕ್ಸ್ಟ್ NCERT ಬುಕ್ಸನ್ನು ರೆಫರ್ ಮಾಡಬೇಕು. 1 to 8 ಮಸ್ಟ್ ಆ್ಯಂಡ್ ಶುಡ್. ಕಾನ್ಸೆಪ್ಟ್ ಕ್ಲಾರಿಟಿ ಗೊತ್ತಿರಬೇಕು, ವರ್ಡ್ ಪ್ರಾಬ್ಲಮ್ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ಟೀಚಿಂಗ್ ಮೆಥಡ್ಸ್. ಇನ್ನು ಮ್ಯಾಥ್ಸ್ನಲ್ಲಿ ಟೀಚರ್ ಟೀಚಿಂಗ್ ಮೆಥಡ್ಸನ್ನು ಯಾವ ರೀತಿ ಉಪಯೋಗ ಮಾಡಿಕೊಂಡ್ರೆ ಮಕ್ಕಳು ಕಲೀಲಿಕ್ಕೆ ಸಾಧ್ಯತೆ ಅನ್ನೋದನ್ನು ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಪೆಡಗೋಜಿ ಬೇಸ್, ಸೈಕಾಲಜಿ ಬೇಸ್ಡ್ ಕಾನ್ಸೆಪ್ಟನ್ನು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಸೊ ದಟ್ ಈಸ್ ಅಬೌಟ್ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಕಮ್ ಟು EVS. ಇಲ್ಲಿ EVSನಲ್ಲಿ ಪೇಪರ್ 1 ನೋಡುವುದಾದರೆ ಇಲ್ಲಿ CTET EVS ಅರಿಹಂತ್ ಅವ್ರದ್ದೇ ಇದೆ EVS ಬುಕ್ಕು. EVS ಆ್ಯಂಡ್ ದೆನ್ NCERT EVS ಅಂತ 2 ಬುಕ್ಸ್ ಬರ್ತವೆ. ಅದನ್ನು ನೀವೇನು ಮಾಡಬೇಕು, ರೆಫರನ್ನು ಮಾಡಬೇಕು. ಹೌದಾ? ಸೈನ್ಸ್, ಪರ್ಟಿಕ್ಯುಲರ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಹೇಳಬೇಕಾದ್ರೆ ಸೈನ್ಸಿಗೆ ಅರಿಹಂತ್ ಅವ್ರದ್ದು ಸಪ್ರೇಟ್ ಬುಕ್ ಇದೆ. EVS ಬೇರೆ, ಸೈನ್ಸ್ ಬುಕ್ ಬೇರೆ. ಸೊ ಸೈನ್ಸನ್ನು ನೋಡ್ಕೋಬೇಕು. ನೆಕ್ಸ್ಟ್ 6 to 8 ಸಿಲೆಬಸ್ ಈಸ್ ಸಫಿಷಿಯಂಟ್ ಫಾರ್ ದ್ಯಾಟ್. ಯಾಕಂದರೆ ಸಿಲೆಬಸ್ ಸೈನ್ಸದ್ದು ಬಹಳಷ್ಟು ಹೇಳ್ಕೊಟ್ಟಿದ್ದಾರೆ. ಈಸಿ ಅದ ಸಿಲೆಬಸ್ ನೋಡೋದಾದರೆ. ಸೊ ನೆಕ್ಸ್ಟ್ ಸೋಷಿಯಲ್ ಸೈನ್ಸು ಆ್ಯಸ್ ಇಟ್ ಈಸ್ ಅರಿಹಂತ್ ಅವ್ರ ಬುಕ್ ಇದೆ. ಅದು ಬಿಟ್ಟರೆ ನಾವು 6 to 8 ಹಿಸ್ಟ್ರಿ, ಜಾಗ್ರಫಿ, ಸಿವಿಕ್ಸ್ ಇರ್ಬೋದು,
ಪಾಲಿಟಿ ಇರ್ಬೋದು, ಇವನ್ನೆಲ್ಲವನ್ನು ನಾವು ರೆಫರ್ ಮಾಡಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ರೆಫರ್ ಮಾಡಬೇಕು. ಹೌದಾ, ಅರಿಹಂತ್ ಅವರು ಸಾಲ್ವ್ ಕ್ವಶನ್ ಪೇಪರ್ಸು ಅದ. ಅದು ಬಿಟ್ಟರೆ ಕಿರಣ್ ಪಬ್ಲಿಕೇಶನ್ಸ್ ಅವ್ರದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ ಸಿಗ್ತದ. ಆ ಕ್ವಶನ್ ಬ್ಯಾಂಕನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಅದನ್ನು ಸಾಲ್ವ್ ಮಾಡಬೇಕು. ಆ ಸಾಲ್ವ್ ಮಾಡಿದ್ದೆ ಆದರೆ ನಾವು ಏನಾಗ್ತೀವಪ್ಪ ಅಂತಂದರೆ ಬಹಳಷ್ಟು ಕ್ವಶನ್ಸ್ಗಳು ಏನಾಗ್ತವೆ, ರಿಪೀಟ್ ಆಗಿರ್ತವೆ, ಅದೇ ಪ್ಯಾಟರ್ನಲ್ಲಿ ಬಂದಿರ್ತವೆ. ಸೊ ನಮ್ಗೆ ಏನಾಗ್ತದೆ, ಐಡಿಯಾ ಬರ್ತದೆ ಯಾವ ರೀತಿ ಅಭ್ಯಾಸ ಮಾಡಬೇಕು, ಯಾವ ರೀತಿ ನಾವು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದು ನಮ್ಮಲ್ಲಿ ಏನಾಗುತ್ತದೆ, ಜ್ಞಾನ ಬರ್ತದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ರೆಫರ್ ಮಾಡಲೇಬೇಕು ನಾವು. ಅದು ಯಾವುದೇ ಸಬ್ಜೆಕ್ಟ್ ಇರಲಿ, ಮೆಥಡಾಲಜಿ ಇರಲಿ, ಏನೇ ಇರಲಿ, ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಅದರ TET ಇರ್ಬೋದು, CTET ಇರ್ಬೋದು, ನಾವು ಎಲ್ಲದ ಎಕ್ಸಾಮ್ನಲ್ಲಿ ಕ್ಲಿಕ್ ಆಗಲಿಕ್ಕೆ ಬಹಳಷ್ಟು ಸಾಧ್ಯತೆಗಳು ಹೆಚ್ಚಿನಿರ್ತಾವೆ. ಹೌದಾ, ಸೊ ಅರಿಹಂತ್ CTET ಗೈಡನ್ನು ನೀವು ಇದ್ರೆ ಪರ್ಚೇಸ್ ಮಾಡಿ. ಇವೆಲ್ಲ ಎಲ್ಲಿ ಸಿಗ್ತಾವ್ರಿ ಅಂತ ಕೇಳಿದ್ರೆ NCERT ಕ್ಲಾಸ್ 1 to 8 ಅಂತೂ ನಿಮಗೆ ಸಿಗ್ತಾವೆ, ಕಲೆಕ್ಟ್ ಮಾಡ್ಕೋಬೋದು ಸ್ಕೂಲಲ್ಲಿ. ಅದು ಬಿಟ್ಟರಪ್ಪ ಅಂತಂದ್ರೆ ಇವೆಲ್ಲ ಅರಿಹಂತ್ ಮತ್ತು ಕಿರಣ್ CTET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗೈಡ್ ಇರ್ಬೋದು, ಅಥವಾ ಯಾವುದೇ ಸಬ್ಜೆಕ್ಟದ್ದು ಬುಕ್ಸ್ ಇರ್ಬೋದು, ಇವೆಲ್ಲವನ್ನು ನಾವು ಆನ್ಲೈನ್ ಪಬ್ಲಿಕೇಶನಲ್ಲಿ ಆನ್ಲೈನ್ನಲ್ಲಿ ನೋಡ್ಬೋದು. ಅದು ಅಮೆಜಾನ್ ಇರ್ಬೋದು. ಹೌದಾ, ಮೆಜಾರಿಟಿ ಅಮೆಜಾನ್ನಲ್ಲಿನೇ ಇವು ಸಿಗ್ತಾವೆ. ಅದು ಬಿಟ್ಬಿಟ್ರೆ ನಾವೇನು ಮಾಡ್ಬೋದು, ನಿಮ್ಮ ನಿಯರ್ ಯಾವುದು ದೊಡ್ಡ ಊರು ಇರ್ತದಲ್ಲ ಆ ಊರಿನಲ್ಲಿ ನೀವು ಹೋಗಿ ಅದನ್ನು ಏನು ಮಾಡ್ಬೋದು, ಪರ್ಚೇಸನ್ನು ಮಾಡ್ಕೋಬೋದು. ಹೌದಾ, ದಿಸ್ ಈಸ್ ಅಬೌಟ್ ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಅಬೌಟ್ CTET ಸಲುವಾಗಿ ಯಾವ ಬುಕ್ ರೆಫರ್ ಮಾಡಬೇಕು ಅನ್ನೋದು ಯಾವುದೇ ಡೌಟ್ ಇತ್ತಪ್ಪ ಅಂತಂದ್ರೆ ಈ ಡೌಟನ್ನು ಇಲ್ಲಿ ಈ ಮೂಲಕ ನಾವು ಇಲ್ಲಿ ಇವಷ್ಟೇ ಬುಕ್ಕ ಓದಬೇಕೇನ್ರಿ ಇಲ್ಲ, ನೀವು ಯಾವುದು ಸಿಗ್ತದ ಆ ಬುಕ್ಕವನ್ನು ನೀವು ಏನು ಮಾಡಬೇಕು, ರೆಫರ್ ಮಾಡಬೇಕು. ಹೌದಾ, ಸೊ ಇದಿಷ್ಟು ಮಾಹಿತಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದ.